ಗಲಾಟೆಗಳಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ನಿಲುವು? ನಾನೀಗಾಗಲೇ ಇದರ ಸಂಬಂಧಪಟ್ಟಾಗೆ ನಿಲುವನ್ನು ಹೇಳಿದ್ದೇನೆ. ಒಂದು ಧರ್ಮಸ್ಥಳದ ಒಂದು ಆ ಪವಿತ್ರ ಕ್ಷೇತ್ರದ ಮೇಲೆ ಬಂದೂಕಿಟ್ಟು ಹಿಂದೂ ಮೇಲೆ ಗುಂಡು ಹೊಡಿತಾ ಇದ್ದಾರೆ, ಹಿಂದುತ್ವದ ಮೇಲೆ ಗುಂಡು ಹೊಡಿತಾ ಇದ್ದಾರೆ. ಅವರಿಗೆ ಸೌಜನ್ಯ, ಅವರಿಗೆ ಇನ್ಯಾವುದೋ ನೂರಾರು ಹೆಣಗಳು ಅನ್ನುವಂಥದ್ದು ಮುಖ್ಯ ಅಲ್ಲ. ಅವರಿಗೆ ಧರ್ಮಸ್ಥಳ, ಹಿಂದುತ್ವ, ಹಿಂದೂ ದೇವಾಲಯಗಳನ್ನು ಬದನಾಮ್ ಮಾಡೋದು, ಅಪಮಾನ ಮಾಡೋದು, ಅಪಪ್ರಚಾರ ಮಾಡೋದು, ನಂಬಿಕೆ ಹಾಳು ಮಾಡೋದು, ಇದು ಅವರ ಗುರಿ ಇದೆ, ಇದು ಅವರ ಉದ್ದೇಶ ಇದೆ. ಸೊ ಈ ಉದ್ದೇಶ ಕಳೆದ 4 ತಿಂಗಳಿಂದ ಸಕ್ಸಸ್ ಆಗಿದ್ದಾರೆ. ಅವ್ರ ಉದ್ದೇಶ ಇವತ್ತು ಯಶಸ್ವಿಯಾಗಿದೆ. ಎಲ್ಲರ ಬಾಯಲ್ಲಿ ಧರ್ಮಸ್ಥಳ 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 ಅನ್ನುವಂಥದ್ದು ಬಂದ್ಬಿಟ್ಟಿದೆ. ಹಳ್ಳಿ ಮನೆಯಲ್ಲಿ ಇವತ್ತು ಧರ್ಮಸ್ಥಳದ ಬಗ್ಗೆ ಸಂಶಯ, ಅಪನಂಬಿಕೆ, ಮಾತುಗಳು, ಚರ್ಚೆ ಇದೆಲ್ಲ ಪ್ರಾರಂಭ ಆಗಿಬಿಟ್ಟಿದೆ. ಇದಕ್ಕೆ ಸರ್ಕಾರ ಬಹಳ ದೊಡ್ಡ ತಪ್ಪು ಮಾಡಿದೆ. SIT ನೇಮಿಸಿದರು. ಶನಿವಾರ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಯಾರೋ ಒಬ್ಬನ ಹೇಳ್ದ SIT ನೇಮಿಸೋಕ್ಕಾಗತ್ತೇನು ಅಂತ ಅನ್ನುವಂಥ ಶನಿವಾರ ಹೇಳ್ತಾರೆ. ಸೋಮವಾರ ಅಂದರೆ ರವಿವಾರ ಬಿಟ್ಟು ಸೋಮವಾರ ಆ ವ್ಯಕ್ತಿ ಹೇಳಿಕೆಯ ವ್ಯಕ್ತಿದು ಬ್ರೈನ್ ಮ್ಯಾಪಿಂಗ್ ಇತ್ತು, ಕೋರ್ಟ್ನಲ್ಲಿ ಬ್ರೈನ್ ಮ್ಯಾಪಿಂಗ್ ಇತ್ತು. ಸೊ ಆ ಬ್ರೈನ್ ಮ್ಯಾಪಿಂಗದ ಮೊದಲನೇ ದಿನ ರವಿವಾರ ಇವರು ಸಡನ್ನಾಗಿ ಘೋಷಣೆ ಮಾಡ್ತಾರೆ, SIT ರಚನೆ ಮಾಡಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ. ಯಾಕೆ? ನೀವು ಬ್ರೈನ್ ಮ್ಯಾಪಿಂಗ್ ಆಗಬೇಕಾಗಿತ್ತು ಒಂದು. ಎರಡನೇದು, ಮೊದಲೇ ದಿನ ನೀವು ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದಂಥವ್ರು ಎರಡನೇ ದಿನನೇ ಯಾಕೆ ಘೋಷಣೆ ಮಾಡಿದ್ರಿ? ಇದರಲ್ಲಿ ಯಾರೋ ಒತ್ತಡ ಇದೆ, ಒತ್ತಡ ಭಾಳ ಕ್ಲಿಯರ್ ಇದೆ. ಇದು ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ಲಾಬಿ, ಕ್ರಿಶ್ಚಿಯನ್ ಲಾಬಿ, ಕಮ್ಯುನಿಸ್ಟ್ ಲಾಬಿ ಅವರ ಮೇಲೆ ಒತ್ತಡ ಮಾಡಿದೆ. ಆ ಒತ್ತಡದಿಂದ ಅವರು ಘೋಷಣೆ ಮಾಡಿದ್ದಾರೆ ಅಂತನ್ನುವಂಥದ್ದು ಒಂದು ಹೇಳ್ತಾರೆ. ಇನ್ನು ನೀವು SIT ಮಾಡೋದೇ ಆದರೆ ಬರೀ ಧರ್ಮಸ್ಥಳ ಯಾಕೆ? ಇಡೀ ರಾಜ್ಯದಲ್ಲಿ 2 ವರ್ಷದಲ್ಲಿ 927 ಅಪ್ರಾಪ್ತ ಹುಡುಗಿಯರು ಕಾಣೆಯಾಗಿದ್ದಾರೆ 2 ವರ್ಷದೊಳಗೆ. ಆ ಇಡೀ ರಾಜ್ಯದ ಎಲ್ಲೆಲ್ಲಿ ಕಾಣೆ ಕಂಪ್ಲೇಂಟ್ ಇದೆ ಅದೆಲ್ಲವೂ ಕೂಡ SITಗೆ ಒಪ್ಪಿಸಿ, ಯಾರು ಕಾಣೆ ಎಲ್ಲಿ ಹೋಗಿದ್ದಾಳೆ, ಏನು ಹೋಗಿದ್ದಾಳೆ, ನೀವು ಮಹಿಳೆಯರ ಬಗ್ಗೆನೇ ಕಾಳಜಿ ಇದ್ದಿದ್ರೆ SIT ಇದಕ್ಕೂ ನೇಮಿಸಿ. ಬೇಕಾದಷ್ಟು ರೇಪ್ಗಳು ಇಡೀ ಕರ್ನಾಟಕದಲ್ಲಾಗಿದ್ದಾವೆ. ಸೊ ಅದನ್ನು ನೇಮಿಸುವುದಿಲ್ಲ, ಬರೀ ಇಲ್ಲಿ ಟಾರ್ಗೆಟ್ ಧರ್ಮಸ್ಥಳ ಯಾಕೆ ಅಂತನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಇನ್ನು ಮೂರನೇದ್ದು ಅಂತಂದರೆ ಅಲ್ಲಿರುವಂಥ ವ್ಯಕ್ತಿಗಳು. ಈಗ ನಾನೇ ಉದಾಹರಣೆಗೆ ಒಂದು ಕೈಯಲ್ಲಿ ತಲೆ ಬೊರಡೆ ಹಿಡ್ಕೊಂಡು ನಾನು ಓಡಾಡ್ತೀನಿ, ಇಡೀ ಊರೊಳಗೆಲ್ಲ ಓಡಾಡ್ತೀನಿ. ತಕ್ಷಣ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ. ಯಾರ್ದು ಬುರುಡೆ ಇದು, ಎಲ್ಲಿಂದ ತಂದು, ಯಾರನ್ನ ಕೊಂದಿದ್ದೀ, ಹಾಗೆ ಹೀಗೆ 108 ಪ್ರಶ್ನೆ ಕೇಳ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ತಾರೆ. ಅವನು ಬುರುಡೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಾಗ ನೀವು ಒಂದು ಕೇಸ್ ಇಲ್ಲ, ಎಲ್ಲಿಂದ ತಂದು ಏನು ಮಾಡಿದೆ ಅಂತ ಅನ್ನೋದು ಎನ್ಕ್ವೈರಿ ಇಲ್ಲ ಅಂತಂದರೆ, ಅಂದರೆ ಇದರ ಹಿಂದೆ ನೀವು ಏನು ಮಾಡಿದರೂ ನಡೆಯುತ್ತೆ ಅಂತನ್ನುವಂಥದ್ದು ಮಾನಸಿಕತೆ ಇವತ್ತಿದೆ. ಆದರೆ ಈ ಧರ್ಮಸ್ಥಳ ಕೊಲೆಗಡಿಸಿದಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಕಟ್ಟು ಕಥೆ, ಸುಜಾತಾ ಭಟ್ ಅನ್ನುವಂಥ ಒಂದು ಕಟ್ಟು ಕಥೆಯ ಮೂಲಕ ಇವತ್ತು ಅವಳು ಇನ್ನೂ ಕೇಸ್ ಹಾಕಿಲ್ರಿ.